ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಿಮ್ಮೇಗೌಡ ಅಂತ. ನಾನು ಆಕ್ಷನ್ ಐವೇಜ್ ಕಂಪ್ನಿನಲ್ಲಿ ಕಳೆದ 4 ವರ್ಷಗಳಿಂದ ಟೆರಿಟರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ, ನಾವು ಇವತ್ತು ದೊಡ್ಡಮಾರನಹಳ್ಳಿ ಗ್ರಾಮದಲ್ಲಿ ಸೋಮಣ್ಣನವರ ಹೊಲದಲ್ಲಿದ್ದೀವಿ. ಇವರು ನಮ್ಮ ಐವೇಜ್ ಕಂಪನಿಯ ಹೊಸ ಹೈಬ್ರಿಡ್ ಟೊಮೆಟೊ ತಳಿಯಾದಂಥ ನಾಯಕನ ಬೆಳೆದಿದ್ದಾರೆ. ಅದ್ರ ಬಗ್ಗೆ ನಮ್ಮ ರೈತರ ಹತ್ರನೇ ಅಭಿಪ್ರಾಯನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸೋಮಣ್ಣ ಅಂದ್ಬಿಟ್ಟು. ನಿಮ್ಮ ಊರು? ನಿಮ್ಮ ಮೊಬೈಲ್ ನಂಬರ್ ಸ್ವಲ್ಪ ಹೇಳಿ. 9901805859. ನೀವು ಯಾವ ತಳಿ ಬೆಳೆದಿದ್ದೀರಾ? ಸರ್ ಇದು ಐವೇಜ್ ಕಂಪ್ನಿಯಿಂದ ಇದು ನಾಯಕ್ ತಳಿ ಅಂದ್ಬಿಟ್ಟು ಹೊಸದಾಗಿ ಇದು ಮಾಡಿದ್ದೀವಿ. ಇವಾಗ ಹಾಕಿರೋದು. ಹೌದಾ? ಮೊದಲಿಗೆಲ್ಲ ನೀವು ಸುಮಾರು ವರ್ಷದಿಂದ ನೀವು ಟೊಮೆಟೊ ಬೆಳ್ಕೊಂಡು ಬರ್ತಾ ಇದ್ದೀರಾ? ಸುಮಾರು 10 ವರ್ಷದಿಂದ ಬೆಳಿತೀವಿ. ಬೇರೆ ಬೇರೆ ತಳಿಗಳನ್ನು ಬೆಳೆದಿದ್ದೀರಾ ನೀವು? ಬೇರೆ ತಳಿಗಳಿಗೆ ಮತ್ತೆ ಈ ತಳಿಗಳಿಗೆ ನಿಮಗೆ ಏನು ವಿಶೇಷತೆ ಅನಿಸ್ತಾ ಇದೆ? ಡಿಫ್ರೆನ್ಸ್ ಇದು ಚೆನ್ನಾಗಿ ಕಾಯಿ ಸೆಟ್ಟಿಂಗ್ ಚೆನ್ನಾಗಿ ಆಗ್ತದೆ. ಒಂದು ಗೊಂಚಲಲ್ಲಿ ಇಲ್ಲಿ ನೋಡ್ಬೋದು ನೀವು. ಒಂದು ಗೊಂಚಲಲ್ಲಿ ಏನಿಲ್ಲ ಅಂದ್ರೆ ನೋಡಿ ಇದ್ರೊಳಗೆ ನೋಡ್ರಿ ಜಾಸ್ತಿನೇ ಇದೆ. ಒಂದು 10-15ಕಿಂತ ಒಂದು 20 ಕಾಯಿ ಅಂತ ಇರುತ್ತೆ ಅನಿಸ್ತದೆ ನನಗೇನೋ ಒಂದು ಗೊಂಚಲಲ್ಲಿ. ಒಂದು 10-15 ಕರೆಕ್ಟ್ ಆಗಿದೆ. ಒಂದು 10ರಿಂದ 15 ಒಂದು ಗಿಡಕ್ಕೆ ಎಷ್ಟು ಗೊಂಚಲಿದೆ? ಇದು ಒಂದು ಗಿಡಕ್ಕೆ ಬಂದು ಸುಮಾರು ಒಂದು 10-15 ಗೊಂಚಲಿದೆ. ಬೇರೆ ತಳಿಗಳಲ್ಲಿ ನಿಮಗೆ ಇಷ್ಟು ಗೊಂಚಲು ಕಾಣಿಸ್ತಾ ಇರಲಿ. ಕಾಯಿ ನಿಮ್ಗೆ ಸೈಜ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿದೆ, ಕೆಳಗಡೆಯಿಂದ ಮೇಲ್ಗಡೆ ಬರ್ಬೋದು. ಕೆಳಗಡೆಯಿಂದ ಮೇಲವರೆಗೂ ಒಂದೇ ಸೈಜ್ ಆಗಿದೆ, ಚೆನ್ನಾಗಿದೆ. ಈಗ ಸ್ಯಾಂಪಲ್ ಏನಾದ್ರು ಸ್ಟಾರ್ಟ್ ಆಗಿದೆ ನಿಮ್ಮ ತೋಟದಲ್ಲಿ? ಸ್ಯಾಂಪಲ್ ಇನ್ನ ಕಿತ್ತಿಲ್ಲ ಸರ್, ಇನ್ನ ಹಾಕಿಲ್ಬೇಕು. ಅಲ್ಲೊಂದು ಕಾಣ್ತಾ ಇದೆ. ಅಲ್ಲೊಂದು ಬಂದಿರೋ ಕಾಯಿಗಳಲ್ಲಿ ನಿಮಗೆ ಏನು ಚೆನ್ನಾಗಿ ಅನಿಸ್ತದೆ? ಗಟ್ಟಿ ಇದೆ ಜಾಸ್ತಿ, ಚೆನ್ನಾಗಿ ಮಾರ್ಕೆಟ್ ಚೆನ್ನಾಗಿ ಹೋಗುತ್ತೆ, ಮಾರ್ಕೆಟಿಂಗ್ ಚೆನ್ನಾಗಿ ಆಗುತ್ತೆ ಅನಿಸ್ತದೆ ನಮಗೆ. ಚೆನ್ನಾಗಿದೆ, ಗಟ್ಟಿ ಇದೆ. ಶೈನಿಂಗ್ ಸೂಪರ್ ಇದೆ. ಕಲರ್ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೋಗುತ್ತೆ ಅನಿಸ್ತದೆ. ಚೆನ್ನಾಗಿ ಹೋಗುತ್ತೆ ಅನಿಸ್ತದೆ ನಮ್ಗೆ. ನಿಮಗೆ ನಾಯಕ್ ತಳಿ ಮಾಡಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಎಲ್ಲರೂ ನೀವು ಮೊದಲು ನೋಡಿದ್ರ? ಮೊದಲು ಯಾರು ನಾವು ನೋಡಿರ್ಲಿಲ್ಲ. ನಮ್ಮ ವೆಂಕಟೇಶ್ ಅಣ್ಣ ಅವ್ರು ಅಂದ್ಬಿಟ್ಟು ಇಲ್ಲೇನೆ ಸೊಂಡೆಕುಪ್ಪದಿಂದ ಅವರೇ ಸಸಿ ತಂದು ಕೊಟ್ರಿ. ನಾನು ಒಂದು ತಳಿ ತಂದು ಕೊಡ್ತೀನಿ, ಅದಾಕ್ ನೋಡಿ ಆಮೇಲೆ ನನಗೆ ಹೇಳು ನೀನು, ಅವತ್ತಿಂದ ಅದು ಇದು ಬೆಳೆದಿದ್ದು ಇರ್ಲಿ, ಇದು ಒಂದು ನೋಡೋಣ ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು ಅವರೇ ತಂದು ಕೊಟ್ಟಿದ್ದಾರೆ. ನಮ್ಮ ವೆಂಕಟೇಶ್ ಅಣ್ಣ ಅಂದ್ಬಿಟ್ಟು ಅವರೇ ನಮ್ಮ ಐಟಮ್ ಎಲ್ಲ ಮಾರ್ಕೆಟ್ಗೆಲ್ಲ ಹಾಕೋದು ಅವರೇ ತಂದು ಕೊಟ್ಟಿದ್ದಾರೆ. ಆದ್ರೂ ಹಾಕಿದೀವಿ ಅದೇ ತರನೇ, ಚೆನ್ನಾಗಿ ಬಂದಿದೆ. ಹಾಕಿರೋದಕ್ಕೆ ನಿಮ್ಗೇನು ಮೋಸ ಅನಿಸ್ತಿಲ್ಲ. ಬೇರೆ ತಳಿಗಳಿಗಿಂತನೂ ಇದು ಚೆನ್ನಾಗೇ ಇದೆ. ಬೆಳೆ ಅಂತೂ ಚೆನ್ನಾಗಿ ಬಂದಿದೆ. ನೀವು ಎಲ್ಲಾ ರೈತರಿಗೂ ಹೇಳ್ತೀರಾ ನಾಯಕ್ ಬೆಳಿಬಹುದು ಅಂತ? ಹೇಳ್ತೀವಿ. ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲ ಅಲ್ಲ, ನಮ್ಮ ರೈತರಿಗೆ ಹೇಳ್ತೀವಿ. ಬೇರೆ ಭಾಗದಲ್ಲಿ ಇರ್ತಾರೆ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲಾ ಕಡೆ ಇರ್ತಾರೆ, ಮೈಸೂರು, ಮಂಡ್ಯ ಎಲ್ಲ ನಿಮ್ ತರನೇ ರೈತರು ಇರ್ತಾರೆ, ಟೊಮೆಟೊ ಬೆಳೆಯಂತ ರೈತರು. ಅವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ತುಂಬೋದು, ನೀವು ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನಾಯಕ್ ತಳಿ ಬೆಳೆದ್ರೆ ಚೆನ್ನಾಗಿ ಬೆಳಿಬಹುದು, ಏನ್ ತೊಂದರೆ ಇಲ್ಲ. ನೋಡಿ ರೈತ ಬಂದವ್ರೆ, ನಮ್ಮ ರೈತರಾದಂತ ಸೋಮಣ್ಣವರ ಅಭಿಪ್ರಾಯ ಈ ರೀತಿ ಇತ್ತು. ನಿಮ್ಮಲ್ಲಿ ನನ್ನ ವಿನಂತಿ ಏನಂದ್ರೆ, ನಾಯಕ್ ತಳಿಯನ್ನ ಬೆಳೆಯಿರಿ, ಅಧಿಕ ಇಳುವರಿಯನ್ನ ಪಡೆಯಿರಿ. ಧನ್ಯವಾದಗಳು. ನಮಸ್ಕಾರ. ಹತ್ ಕಡೆ ಎಲ್ಲ ಇನ್ನ ಚೆನ್ನಾಗಿದೆ, ಇದಾಗಿದೆ.